ಅವಳ ಕೈಯನ್ನು ಮೊದಲ ಬಾರಿ ಹಿಡಿದ ಕ್ಷಣ ಅದು ಯಾವ ಮಾತುಗಳಲ್ಲೂ ಇರಲಿಲ್ಲ, ಯಾವ ವಾಗ್ದಾನಗಳಲ್ಲೂ ಇರಲಿಲ್ಲ. ಆದರೆ ಆ ಒಂದು ಸ್ಪರ್ಶದಲ್ಲೇ ಸಾವಿರ ಭಾವನೆಗಳು ಅಡಗಿದ್ದವು. ಮೊದಲಿಗೆ ಅವರ ಪರಿಚಯ ಸಾಮಾನ್ಯವಾಗಿತ್ತು. ದಿನಕ್ಕೊಮ್ಮೆ ಮಾತನಾಡುವುದು, ಒಬ್ಬರ ಬಗ್ಗೆ ಒಬ್ಬರು ಕಾಳಜಿ ವಹಿಸುವುದು, ಸಮಯ ಸಿಕ್ಕಾಗ ಒಟ್ಟಿಗೆ ನಗುವುದು. ಆದರೆ ನಿಧಾನವಾಗಿ ಆ ಸ್ನೇಹ ಹೃದಯದ ಆಳಕ್ಕೆ ಇಳಿಯತೊಡಗಿತು. ಅವಳು ಬೇಸರದಲ್ಲಿದ್ದಾಗ ಅವನು ಕಾರಣ ಕೇಳದೆ ಜೊತೆಯಾಗುತ್ತಿದ್ದ. ಅವನು ಮೌನವಾಗಿದ್ದಾಗ ಅವಳು ಮಾತಿಲ್ಲದೆ ಅರ್ಥ ಮಾಡಿಕೊಳ್ಳುತ್ತಿದ್ದಳು. ಇಬ್ಬರಿಗೂ ಗೊತ್ತಿರಲಿಲ್ಲ ಯಾವಾಗ ಆ ಸ್ನೇಹ ಪ್ರೀತಿಯಾಗಿ ಬದಲಾಗಿದೆ ಎಂದು. ಒಂದು ದಿನ ಮನೆಯವರ ಕಣ್ಣು ತಪ್ಪಿಸಿ ಇಬ್ಬರು ಕೆಲಹೊತ್ತು ಭೇಟಿಯಾದರು. ಮಾತುಗಳು ಕಡಿಮೆ, ಹೃದಯದ ಬಡಿತಗಳು ಹೆಚ್ಚು. ಹೊರಡುವ ಸಮಯ ಬಂದಾಗ ಅವಳು ನಿಧಾನವಾಗಿ ಕೈ ಚಾಚಿದಳು. ಅವನು ಆ ಕೈಯನ್ನು ಗಟ್ಟಿಯಾಗಿ ಹಿಡಿದ. ಆ ಕ್ಷಣದಲ್ಲಿ ಸಮಯವೇ ನಿಂತಂತೆ ಅನಿಸಿತು. ಯಾವ ಪರಿಸ್ಥಿತಿ ಬಂದರೂ ಕೈ ಬಿಡಬೇಡ ಎಂದು ಅವಳ ಕಣ್ಣುಗಳು ಹೇಳುತ್ತಿದ್ದವು. ನಿನ್ನ ಜೊತೆ ಇರುವವರೆಗೂ ಏನೂ ಆಗುವುದಿಲ್ಲ ಎಂದು ಅವನ ಸ್ಪರ್ಶ ಉತ್ತರಿಸುತ್ತಿತ್ತು. ಆ ದಿನದ ನಂತರ ಜೀವನ ಸುಲಭವಾಗಿರಲಿಲ್ಲ. ದೂರ, ಜವಾಬ್ದಾರಿಗಳು, ಕುಟುಂಬದ ಒತ್ತಡ ಎಲ್ಲವೂ ಅವರ ನಡುವೆ ಬಂದವು. ಆದರೆ ಆ ಒಂದು ಕೈ ಹಿಡಿದ ನೆನಪು ಮಾತ್ರ ಅವರಿಬ್ಬರಿಗೂ ಶಕ್ತಿಯಾಗಿತ್ತು. ವರ್ಷಗಳು ಕಳೆದರೂ ಕೆಲ ನೆನಪುಗಳು ಹಳೆಯದಾಗುವುದಿಲ್ಲ. ಯಾಕೆಂದರೆ ಪ್ರೀತಿ ಎಂದರೆ ಪ್ರತಿದಿನ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂದು ಹೇಳುವುದು ಅಲ್ಲ, ಕಷ್ಟದ ಸಮಯದಲ್ಲೂ ಕೈ ಬಿಡದೆ ಜೊತೆಯಾಗಿರುವುದು. ಇಂದಿಗೂ ಅವರು ಒಬ್ಬರ ಕೈಯನ್ನು ಮತ್ತೊಬ್ಬರು ಹಿಡಿದಾಗ ಮೊದಲ ಬಾರಿ ಸ್ಪರ್ಶಿಸಿದ ಆ ಕ್ಷಣವೇ ನೆನಪಾಗುತ್ತದೆ. ಯಾಕೆಂದರೆ ಅವರ ಪ್ರೇಮ ಕಥೆ ಮಾತುಗಳಿಂದ ಆರಂಭವಾಗಿರಲಿಲ್ಲ. ಒಂದು ಸಣ್ಣ ಸ್ಪರ್ಶದಿಂದ ಎರಡು ಹೃದಯಗಳ ನಡುವೆ ಹುಟ್ಟಿದ ನಂಬಿಕೆಯಿಂದ ಆರಂಭವಾಗಿತ್ತು.